ಅಪ್ ಟು ಬಂಗಾರಪೇಟೆ ಸ್ಟಾಪ್ ಇಲ್ಲ. 40 ಕಿಲೋಮೀಟ್ರು ಸರ್, 40 ಕಿಲೋಮೀಟ್ರ್ ಐ ಹ್ಯಾವ್ ಟ್ರಾವೆಲ್ಡ್ ಔಟ್ಸೈಡ್ ದ ಟ್ರೈನ್. ಆಮೇಲೆ ನಾನು ಹೇಳಿದೆ ಇಲ್ಲ ಸರ್ ಹಿಂಗಾಯ್ತು ಹಂಗಾಯ್ತು, ನನ್ನ ಮುಖ ಆಗಿಲ್ಲ, ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು, ಕಪ್ಪಗಾಗ್ಬಿಟ್ಟಿತ್ತು. ನನ್ನ ಗುರು ಬಿ ವಿ ಕಾರಂತರಿಗೋಸ್ಕರ ನಾನು ಈ ನಾಟಕ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಹೌದು ಅಲ್ವಾ? ಹೌದು. ಸೊ ನಿಮ್ಮ ಬಿ ವಿ ಕಾರಂತರು ಹೇಗೆ ಸರ್ ನಿಮ್ಮ ಗುರು? ಅವ್ರಿಗೆ ಆ ಒಂದು ಮೇಜರ್ ರೋಲ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಕಾರಂತರಿಗೆ. ಸರ್ ಆ ಕಾಲಕ್ಕೆ ಆ ಬಡ್ಜೆಟ್ಟು ನಾಟಕಕ್ಕೆ 40,000 ರೂಪಾಯಿ. ಅವತ್ತು ಕನಕಪುರ ರೋಡಲ್ಲಿ 1 ಎಕರೆಗೆ 5,000 ರೂಪಾಯಿ. 1 ಎಕರೆಗೆ? ಎಕರೆಗೆ ಓಕೆ. ಎಕರೆಗೆ 5,000 10,000. 2-3 ಎಕರೆ ತೊಗೋಬೋದಾಗಿತ್ತು ನೀವು. ಸೊ ನನ್ನ ತಂದೆಯ ಅಂಗಡಿನೇ ನಾನು ಬಿಟ್ಟು ಬಂದವನು. ನಾನು ಐ ನೆವರ್ ವೆಂಟ್ ಫಾರ್ ದ ಮನಿ ಮೇಕಿಂಗ್. ಸರ್ ನೀವು ರಿಗ್ರೆಟ್ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ಲೈಫ್ನಲ್ಲಿ ನೀವು ಮಾಡಿರಬಹುದಾದ ತಪ್ಪುಗಳು, ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್. ಇದು ರಿಗ್ರೆಟ್ ಕರೆಕ್ಟು, ಯಾಕೆಂದರೆ ಗೊತ್ತಿರಲಿಲ್ಲ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲಿಲ್ಲ, ತಪ್ಪಾಗೋಯ್ತು. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನು ಈ ನಾಟಕ ಮಾಡ್ತಾಯಿದ್ದೆ 82ನಲ್ಲಿ ನಾಟಕ ಮಾಡ್ತಾಯಿದ್ದೆ. ಪುಂಟಿಲಾ ಆ್ಯಂಡ್ ಇಸ್ ಮೆನ್ ಮಟ್ಟಿ ಅಂತ, ಇಟ್ಸ್ ಎ ರಷ್ಯನ್ ನಾವಲ್ ಪ್ಲೇ. ಪುಂಟಿಲಾ ಮತ್ತು ಆಳು ಸೋಮನು ಅಂತ ಅದನ್ನು ಚಂದ್ರಶೇಖರ್ ಕಂಬಾರು ಅದನ್ನು ಅನುವಾದ ಮಾಡಿ ಆ ನಾಟಕನ ಬರೆದ್ರು. ಆ ನಾಟಕನ ಫ್ರಿಟ್ಸ್ ಬೆನ್ವಿಟ್ಸ್ ಅಂತ ಜರ್ಮನ್ ಡೈರೆಕ್ಟ್ರು ಡೈರೆಕ್ಟ್ ಮಾಡಿದ್ರು. ಆ ಕಾಲಕ್ಕೆ ಆ ಪಾತ್ರ ಮಾಡೋಕ್ಕೆ ಕನ್ನಡದಲ್ಲಿ ಯಾವ ನಟರು ಇರಲಿಲ್ಲ. ದೇ ಟ್ರೈಡ್ ವಿತ್ ಲೋಕನಾಥ್, CH ಲೋಕನಾಥ್, ಅವ್ರ ಕೈಲಾಗಲಿಲ್ಲ. ಆಮೇಲೆ ಹೆಜ್ಜಿ ಸೋಮಶೇಖರ್ ರಾಯರು ಅಂತ ಇದ್ದರು, ಅವ್ರ ಕೈಲಾಗಲಿಲ್ಲ. ಕೊನೆಗೆ ಯಾರು ಅಂತ ಫ್ಲೆಕ್ಸಿಬಲ್ ಬೇಕು ಅನ್ನೋ ಐ ವಾಂಟ್ ಆನ್ ಆ್ಯಕ್ಟರ್ ಹುಸ್ ಬಾಡಿ ಈಸ್ ಫ್ಲೆಕ್ಸಿಬಲ್ ಅಂಥೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಓ ಇಸ್ ಓಕೆ ಅಂತಂದರು. ಆಮೇಲೆ ಆ ನಾಟಕ 1 ತಿಂಗಳು ರಿಹರ್ಸಲ್ಲು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದೇ ಟೈಮಲ್ಲಿ ತಾಯಿ ನುಡಿ ಅಂತ ಒಂದು ಸಿನಿಮಾ ಅಭಯ್ ನಾಯ್ಡು ಅವ್ರದ್ದು. ಅವರು ನೋಡಿದ್ರು ನಂದು ಹಿಂದೆ ಪಿಕ್ಚರ್ ಪ್ರಾಯ ಎಲ್ಲ ನೋಡಿದರು. ಓಡು ಬಂದರು, ಏ ಬಾಪ ನೀನು ಮಾಡಬೇಕಪ್ಪ ಅಂತ. ನನಗೆ ಇನ್ನೂ ಐ ಸ್ಟಿಲ್ ರಿಮೆಂಬರ್ 3 days ಈಸ್ ವೇಟೆಡ್ ಫಾರ್ ಮೀ. ಬಂದು ಕರೆಯೋರು, ಸರ್ ಇಲ್ಲ ಸರ್ ಒಪ್ಕೊಂಬಿಟ್ಟಿನಿ ಸರ್, ನಾಟಕ ಪಿಕ್ಚರ್ ಬರೋಕ್ಕಾಗಲ್ಲ ಸರ್. ಏನೇ ನೀನು ಪಿಕ್ಚರ್ ಬಿಟ್ಬಿಟ್ಟು ನಾಟಕ ಅಂತೀಯಲ್ಲ, ಯಾರು ದುಡ್ಡು ಬರೋ ಕಡೆ ಬರ್ತಾರೆ, ನೀನು ನೋಡಿದ್ರೆ ಹಿಂಗಂತ. ನನ್ನ ಕಮಿಟ್ಮೆಂಟ್ ಅಂತ ಜರ್ಮನ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ದೀನಿ ಅಂತ ನೋಡ್ತೀನಿ. ಆ ಪಿಕ್ಚರ್ಗೆ ಚರಣ್ ರಾಜನ್ ಹಾಕಿದ್ರು. ಅಲ್ಲಿಂದ ನೆಕ್ಸ್ಟ್ ಒಂದು ಪಿಕ್ಚರ್, ಒಂದು ಆಶಾ ಅಂತ ಒಂದು ಪಿಕ್ಚರು, ಅದು ಮಾಣಿಕ್ ಚಂದ್ ಅವ್ರದ್ದು. ಅದರಲ್ಲಿ ಅರ್ಜುನ್ ಸರ್ಜಾ ಎಂಟ್ರಿ ಇದ್ರು, ಅದಕ್ಕೂ ಬಂತು, ಬಿಟ್ಟೆ. ಆಮೇಲೆ ಒಂದು ಟೈಗರ್ ಅಂತ ಒಂದು ಪಿಕ್ಚರು, ಪ್ರಭಾಕರ್ ತಮ್ಮನ್ ರೋಲು. ನಾನು ಅವಾಗ ಚೆನ್ನೈನಲ್ಲಿದ್ದೆ. ನಾನು ಚೆನ್ನೈನಲ್ಲಿದ್ದಾಗ ಇಲ್ಲಪ್ಪ ನಾನು ಚೆನ್ನೈನಲ್ಲಿದ್ದೀನಿ, ತಮಿಳ್ ಪಿಕ್ಚರ್ ಮಾಡ್ತಾಯಿದ್ದೀನಿ, ಆ ಡೇಟ್ ಕೊಟ್ಬಿಟ್ಟಿದ್ದೀನಿ ಅಂದೆ. ಅದು ಹೋಯ್ತು. ಅದು ಬಂದಾಗ ಅದಕ್ಕೆ ಚಂದ. ಇದೆಲ್ಲದಕ್ಕೂ ಪೂರಕವಾಗಿ ಮೊದಲನೇ ತಪ್ಪು ಮಾಡಿದ್ದು ಸಿದ್ಧಲಿಂಗಯ್ಯ ಅವ್ರ ಜೊತೆ, ಡೈರೆಕ್ಟ್ರ್ ಸಿದ್ಧಲಿಂಗಯ್ಯ ಅವರಿಲ್ಲ, ಎಂತೆಂಥ ಪಿಕ್ಚರ್ ಕೊಟ್ಟಿದ್ದಾರೆ. ಬಂಗಾರದ ಮನುಷ್ಯ, ಆಮೇಲೆ ಭೂತಯ್ಯನ ಮಗ ಅಯ್ಯು, ಆಮೇಲೆ ದೂರದ ಬೆಟ್ಟ, ಇಂಥದ್ದೆಲ್ಲ ಕೊಟ್ಟಂಥ ಡೈರೆಕ್ಟ್ರು ನಾನೇ ಬೇಕು ಅಂತ ಪರಾಜಿತ ಅಂತ ಒಂದು ಸಿನಿಮಾ, ಅದರಲ್ಲಿ ಶ್ರೀನಿವಾಸ ಮೂರ್ತಿ, ಆರತಿ, ಜೈ ಜಗದೀಶು ಅನೇಕರು ಮಾಡಿದ್ದಾರೆ. ಪ್ರಜಾಮತದಲ್ಲೇ ಬಂದಂಥ ನಾವಲ್ಲು, ಅದರಲ್ಲಿ ವಿಲನ್ ಪಾತ್ರಕ್ಕಿಂತ ಹಾಕಿದ್ರು. ಹೋದೆ, ನಿಂತ್ಕೊಂಡೆ, ಆಯಿತು ಇಂತಿಂಥ ಡೇಟ್ಗಳು ಅಂದರು. ಸರ್ ಇದು 1-2 ಡೇಟು ಮಿಸ್ ಹೊಡಿತಾ ಇದೆ, ಒಂದು ತಮಿಳ್ ಫಿಲ್ಮ್ದು ಕೊಟ್ಬಿಟ್ಟು ಬಂದಿದ್ದೀನಿ ನೋಡಯ್ಯ, ಇದು ಫಸ್ಟು, ಅದನ್ನು ಆಮೇಲೆ ಮಾಡು, ನಾನು ಕರೆದೀನಿ ಅಂತಾನೆ. ದೊಡ್ಡ ಡೈರೆಕ್ಟ್ರು, ಇವನು ಹೊಸಬ. ಬಟ್ ಈ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ನಲ್ಲ, ಅಂಡರ್ ದ ಡಾಟೆಡ್ ಲೈನ್ ಸೈನ್ ಮಾಡಿಬಿಟ್ರೆ ನಾಳೆ ಇದು ನನ್ನಲ್ಲಿ ಏನು ಅಂತಂದರೆ ಈ ನ್ಯಾಕ್ ಒಂದು ಬರಬೇಕು. ಇದಕ್ಕೆಲ್ಲ ಸಿನಿಮಾದಲ್ಲಿ ನ್ಯಾಕ್ ಇಟ್ಕೋಬೇಕು. ಇದನ್ನು ಅಂಬರೀಷ್ ಮಾಡ್ತಾಯಿದ್ದ. ಎಲ್ಲರೂ ಇದೂ ಬಿಡ್ತಾ ಇಲ್ಲ, ಅದೂ ಬಿಡ್ತಾ ಇಲ್ಲ, ಎಲ್ಲರೂ ತೂಗಿಸ್ಕೊಂಡು ಹೋಗಬೇಕು. ನೀವು ತುಂಬ ಸ್ಟ್ರಿಕ್ಟಾಗಿರೋಕ್ಕಾಗಲ್ಲ ಇಂಡಸ್ಟ್ರಿನಲ್ಲಿ. ಇಟ್ ಡಸಂಟ್ ವರ್ಕ್. ನಮ್ಗೆ ಆ ಒಂದು ಬ್ರೈನ್ ಇರಲಿಲ್ಲ, ಯಾಕೆಂದರೆ ನಮ್ಮ ಬೆಳವಣಿಗೆನೇ ಆ ಥರ ಆಗೋಗ್ಬಿಡ್ತು. ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ಕಮಿಟ್ಮೆಂಟ್ ಅಂತ ಇತ್ತು, ಒಂದು ಟೈಮಿಂಗ್ ಅಂತ ಇತ್ತು, ಒಂದು ಬಿಟ್ಟರೆ ಇನ್ನೊಂದು ಬರುತ್ತೆ ಅನ್ನೋ ನನಗೆ ಗೊತ್ತಿರಲಿಲ್ಲ. ಹೋಗಲಿ ಅನ್ನೋ ಮನೋಭಾವ ನಂದು. ಅದು ನನಗೆ ಮಿಸ್ಫೈರ್ ಹೊಡೆದ್ಬಿಡ್ತು. ನಾನು ಆಮೇಲೆ ಆ ಫಿಲ್ಮ್ ತಮಿಳ್ಗೆ ಹೋದೆ. ಅವರು ಆಯಿತು ಮಾಡ್ಕೊಂಬನ್ನಿ, ನೀವು ಮಾಡ್ಕೊಂಬನ್ನಿ. ಇವ್ರು ಬಂದ ತಕ್ಷಣ ಹೇಳಿದ್ರು, ಅವರು ನೋಡು ನೀನು ಬರೋದು ಲೇಟ್ ಆಯಿತು, ನಾನು ಅವನು ಹಾಕ್ಬಿಟ್ಟೆ. ಚರಣ್ ರಾಜ್ ಅಲ್ಲೇ ನಿಂತಿದ್ದಾರೆ. ಆಮೇಲೆ ಇವತ್ತು ನೀವು ಚರಣ್ ರಾಜ್ನ ಅಣ್ಣ ನಿನ್ನಿಂದ ನಾನು ಇಂಡಸ್ಟ್ರಿಗೆ ಬಂದೆ ಅಣ್ಣ ಅಂತಾನೆ, ಅದು ಎಲ್ಲೋ ಒಂದು ಕಡೆ ಖುಷಿ. ಅದೇ ಥರ ತಮಿಳಲ್ಲಿ ಬಂದಂಥ
ಅವಳವರು ತೊಡರ ಕಥೆ ಅಂತ ಒಂದು ಬಂದಿತ್ತು ಬಾಲಚಂದ್ರದು, ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಇತ್ತಲ್ಲ, ಅದರಲ್ಲಿ ಸುಹಾಸಿನಿ ಬ್ರದರ್ ರೋಲ್ ಮಾಡಬೇಕಾಯ್ತು ನಾನು. ಓಕೆ. ಆಗಲೂ ಸೇಮ್ ಮಿಸ್ಟೇಕು. ಕಲ್ಕಟ್ಟಾದಲ್ಲಿ ಇಂಟರ್ನ್ಯಾಷನಲ್ ಥಿಯೇಟ್ರ್ ಸೆಮಿನಾರ್ ಅದು ಒಪ್ಕೊಂಡ್ಬಿಟ್ಟಿದೆ ಬಕ್ಕಾರ ಅಂಥದ್ದು. ಯಾಕೆ ಹೇಳ್ತೀನಿ ಅಂದರೆ, ಇವೆಲ್ಲ ನನಗೆ ಇದ್ದಂಥ ಅಪರಿಮಿತವಾದ ಪ್ರೀತಿ ಟುವರ್ಡ್ಸ್ ಮೈ ಗುರು ಎಸ್ ಬಿ ವಿ ಕಾರಂತರು. ಓಕೆ ಓಕೆ. ಆ ಒಂದು ಕಾರಣಕ್ಕೆ ತಮಿಳ್ ಪಿಕ್ಚರಲ್ಲಿ ಬಿಟ್ಟು ಬಂದು ನಾಟಕ ಮಾಡ್ತಾಯಿದ್ದೆ. ಸತ್ತವ್ರನ್ನೆರಳು ನಾಟಕಕ್ಕೆ ಹಾಡೋರಿಲ್ಲ, ಯಾರೋ ಒಬ್ರು ಹಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ನಾಟಕದಲ್ಲಿ. ನಾನೆಲ್ಲ ಇವತ್ತು ನೆನ್ನೆ ನಾಟಕ ನೋಡಿದೆ, ಆ ಫಸ್ಟು ಯಾರೋ ಮಾಡಿದ್ರೆ ಯಾರು ನೆನಪಿಗೆ ಬರಲ್ಲ. ಇವತ್ತು ಯಾರು ಮಾಡ್ತಾರೆ ಅಷ್ಟೇ, ಇವತ್ತು ಯಾರು ಮಾಡ್ತಾರೆ ಅವರೇ ಕಾಣೋದು. ಬಟ್ ಸಿನಿಮಾ ಹಂಗಲ್ಲ, ಅವತ್ತು ಮಾಡಿ ಸಿನಿಮಾ ಇವತ್ತು ನೋಡ್ಬೋದು ನೀವು ಒಂದಾನೊಂದು ಕಾಲದಲ್ಲಿ ಇವತ್ತು ಹಾಕಿದ್ರೆ ನಾನೇ ಬರೋದು, ಬೇರೆ ಯಾರು ಬರೋಲ್ಲ. ನಾಟಕದಲ್ಲಿ ಚೇಂಜ್ ಆಗ್ತಾ ಇರ್ತಾರೆ. ನೀವು ಎಷ್ಟೇ ಎಫರ್ಟ್ ಹಾಕಿ ಮಾಡಿದ್ರು ಚೇಂಜ್ ಆಗ್ತಾನೇ ಇರ್ತಾರೆ. ಆ ಕಾಲಘಟ್ಟದಲ್ಲಿ ಆ ಒಂದು ಪ್ರೆಸೆಂಟ್ ಟೈಮಲ್ಲಿ ಯಾರು ನಿಮ್ಮನ್ನು ನೋಡಿರ್ತಾರೆ ಅವ್ರಿಗೆ ಮಾತ್ರ ನೀನು ನೆನಪು. ಬಟ್ ಸಿನಿಮಾ ಇಟ್ಸ್ ಬಿಯಾಂಡ್ ಎವ್ರಿಥಿಂಗ್. ಸರ್, ನೀವು ಮಾಡದೇ ಇರೋ ಅಂತಂದ್ರೆ ನಿಮಗೆ ಅವಕಾಶ ಇದ್ದು ಮಾಡದೇ ಇರೋ ಸಿನಿಮಾಗಳ ಬಗ್ಗೆ ನೀವು ಹೇಳಿದ್ರಿ ರಿಗ್ರೆಟ್ಸು. ಬಟ್ ಮಾಡಿರುವಂಥ ಸಿನಿಮಾಗಳ ಬಗ್ಗೆ ರಿಗ್ರೆಟ್ಸ್ ಇದೆಯಾ? ಈ ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಹೇಳಿ ಇದೆ, ಒನ್ ಆರ್ ಟು ಇದೆ. ಅದು ಬೈ ಡಿಫಾಲ್ಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಗೊತ್ತು ಅವ್ರ ಬಗ್ಗೆ ನಮ್ಮ ಕ್ಯಾರೆಕ್ಟರ್. ಇವಾಗ ನಾನು ಅಂದ್ಕೊಳ್ತಾ ಇದ್ದೆ, ನನಗೆ ಬೇಕೇ ಇರಲಿಲ್ಲ, ನಾನು ಯಾಕೆ ಮಾಡಿದೆ ಕಾಮಿಡಿ ಇರೋಲ್ಲ ಕೆಲವೆಲ್ಲ. ಅಂದರೆ ಈ ಕಾಮಿಡಿ ಅನ್ನೋದು ಬೇರೆ. ಇವಾಗ ಅನಂತನಾಗ್ ಕಾಮಿಡಿ ಮಾಡ್ತಾರೆ, ಬಟ್ ಈಸ್ ನಾಟ್ ಎ ಕಾಮಿಡಿಯನ್, ಈಸ್ ಎನ್ ಹೀರೋ. ಆಯಿತಾ? ಕಮಲ್ ಹಾಸನ್ ಮಾಡ್ತಾನೆ ಕಾಮಿಡಿ, ಅಮಿತಾಬ್ ಬಚ್ಚನು ಮಾಡ್ತಾರೆ, ರಜನಿಕಾಂತು ಮಾಡ್ತಾರೆ. ಸಿ, ಅದೊಂದು ನೀವು ಆ ಒಂದು ಕ್ಯಾಟಗರಿನ ಮಾಡೋಕ್ಕೆ ಹೋದಾಗ ಯು ಶುಡ್ ನಾಟ್ ಬಿಕಮ್ ಒಂಥರ ಲಾಫಿಂಗ್ ಸ್ಟಾಕ್ ಆಗಿಬಿಡಬಾರ್ದು. ಏನಾಗುತ್ತೆ, ಅದು ಅಡ್ವಾಂಟೇಜ್ ಆಗಿಬಿಡುತ್ತೆ. ನಿಮಗೆ ಕೊಡೋ ರೆಸ್ಪೆಕ್ಟು ಅವರ ಇದೆಯಲ್ಲ, ಅದು ಚೇಂಜ್ ಆಗಿಬಿಡುತ್ತೆ. ಓಕೆ ಓಕೆ ಓಕೆ. ಸೊ ನಾನು ಆಯ್ಕೆ ಮಾಡ್ಕೋಬೇಕಾಗಿದ್ದು ಸರಿಯಾಗಿ ಮಾಡ್ಕೋಬೇಕಾಗಿತ್ತು. ಆಮೇಲೆ ಅದು ಯಾರೂ ಅದಕ್ಕೆ ಹೊಣೆ ಅಲ್ಲ, ನಮ್ಗೆ ನಾವೇ ಅಷ್ಟೇ ಮಾಡಿಕೊಂಡು. ನೀವು ಯಾವಾಗ ನೀವು ನಾನು ಹೀಗೆ ಬದುಕ್ತೀನಿ ಹಾಗೆ ಬದುಕ್ತೀರಾ, ನಾನು ಹೇಗೆ ಬೇಕಾದರೂ ಬದುಕ್ಬೋದು, ಹೇಗೆ ಬೇಕಾದ್ರೂ ಬದುಕ್ತೀರ. ಬಟ್ ಯಾಕೆ ನೀವು ಕಾಮಿಡಿ ರೋಲ್ ಮಾಡಿದ್ರ ಬಗ್ಗೆ ನಿಮ್ಗೆ ಬೇಜಾರು ಯಾಕಿದೆ? ಕೆಲವು ಕಾಮಿಡಿ ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ನಾನು ರವಿಚಂದ್ರನು 1000 ಸುಳ್ಳು ಅಂತ ಒಂದು ಮಾಡಿದ್ದೀವಿ, ಡ್ಯೂಯಲ್ ರೋಲ್ ಮಾಡಿದ್ದೀನಿ. ನಂಗೆ ಅದಿಷ್ಟ, ಇವತ್ತು ಜನ ಮೆಚ್ಕೋತಾರೆ. ಅದೇ ಥರ ಎಸ್ ನಾರಾಯಣ ಅವರು ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಅದು ಮೆಚ್ಕೋತಾರೆ. ಫಾರ್ ಎಕ್ಸಾಂಪಲ್ ನಾನು ಬರೋದೇ ಒಂದು 4-5 ಸೀನು ಸಿಂಹಾದ್ರಿ ಸಿಂಹ, ಬಟ್ ಪೀಪಲ್ ಟಾಕ್ ಅಬೌಟ್ ಇಟ್. ಬಿಡ್ರಿ ಅದು ಭಾಳ ಏನೋ ಒಂದು ಒಳ್ಳೆ ಕಾಮಿಡಿ ಅದು, ನಾನು ಮುಖ್ಯಮಂತ್ರಿ ಚಂದ್ರು ಅದು. ಅಂದರೆ ಆ ಒಂದು ಥರದ, ಅದಕ್ಕಿಂತ ನೀವು ಬೇರೆ ಥರ ಹೋಗ್ಬಿಡ್ತು ಅಂತಂದರೆ ಅದು ನಾನು ಮರೆತು ಹೋಗ್ಬಿಟ್ಟಿದ್ದೀನಿ. 1 or 2 ಫಿಲಿಮ್ಸ್ ಇರ್ಬೋದು, ನಾಟ್ ಇಲ್ಲ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ಐ ಆಮ್ ವೆರಿ ಲಕ್ಕಿ. ಈಗ ಬರ್ತಾ ಇರೋ ಪಾತ್ರಗಳು ಭಾಳ ಗಂಭೀರವಾಗಿದೆ, ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಐ ಆಮ್ ಡೂಯಿಂಗ್ ಎ ವೆರಿ ಗುಡ್ ಸೀರಿಯಲ್ ಫಾರ್ ಉದಯ TV, ಸೂರ್ಯವಂಶ ಅಂತ. ಈಗ ಆಲ್ರೆಡಿ 600 ಎಪಿಸೋಡ್ ಆಗಿದೆ. ಅಂದರೆ ಒಂದು ಘನತ ರೋಲ್, ಅದು ತುಂಬ ತೂಕದ್ರ ಪಾತ್ರ. ಸರ್, ನೀವು ಈ ಒಬ್ಬ ಆರ್ಟಿಸ್ಟು ಅಂತಂದಾಗ ಎಲ್ಲ ಥರದ ರೋಲ್ಗಳು ಮಾಡಬೇಕಾಗುತ್ತೆ. ಬಟ್ ಕಾಮಿಡಿ ರೋಲ್ ತಪ್ಪಿಲ್ಲ, ಕಾಮಿಡಿ ಯಾವ ಥರ ತೋರಿಸಿದಾರೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಂಗೆ ಅರ್ಥ ಆಯಿತು ಸರ್ ಅದು. ಬಟ್ ಒಂದು ಕಾಲಕ್ಕೆ ಬಹುಶಃ ಈಗಿನ ಜನ್ರೇಷನ್ ನೋಡೋಂಥವ್ರಿಗೆ ಇದು ರಿಲೇಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಒಂದು ಕಾಲ ಹೇಗಿತ್ತು ಅಂದರೆ ಸಿನಿಮಾದಲ್ಲಿ ಒಂದು ರೇಪ್ ಸೀನ್ ಅಂದರೆ ಫಿಕ್ಸ್ ಅಂದ್ರೆ ಇತ್ತು. ಮತ್ತು ವಿಲನ್ಗಳು ಅಂದರೆ ಈಗ ನೀವು ವಿಲನ್ ರೋಲ್ ಸುಮಾರು ಮಾಡಿದ್ರಿ, ಮತ್ತು ಸುಮಾರು ರೇಪ್ಗಳನ್ನ ಮಾಡಿದಿರಿ ಸಿನಿಮಾದಲ್ಲಿ ಹೇಳ್ತಾರೆ. ಹೌದೌದು ಅಲ್ವಾ? ಒಬ್ಬ ಸೆನ್ಸಿಬಲ್ ವ್ಯಕ್ತಿಗೆ, ನಿಮ್ಮಂಥ ಒಬ್ಬ ರಂಗಭೂಮಿಯಿಂದ ಬಂದಿರುವಂಥ ವ್ಯಕ್ತಿಗೆ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ರೇಪ್ ಸೀನ್ ಇರುತ್ತಲ್ಲ, ಅದು ನಿಮಗೆ ಹೇಗಿತ್ತು ಸರ್? ಅಂದರೆ ಏನೋ ಹೇಳೋದು ನೋಡಿ, ಈಗ ಫಾರ್ ಎಕ್ಸಾಂಪಲ್ ತಪ್ಪಿದ್ದ ತಾಳದಲ್ಲಿದೆ ರೇಪ್ ಸೀನ್, ತಪ್ಪಿದ್ದ ತಾಳದಲ್ಲಿ ಆ ರೇಪ್ ಸೀನ್ ಇಟ್ಟಿದ್ದಾರೆ. ಬಟ್ ಅದರ ಒರಿಜಿನಲ್ ಸಿನಿಮಾ ಇದೆಯಲ್ಲ, ಅದರಲ್ಲಿ ಬಂದು ಹೈವೇ ಕ್ವೀನ್ ಅಂತ, ಅಲ್ಲಿ ದೇ ಡೋಂಟ್ ಶೋ ದ ರೇಪ್. ಅವ್ರು ಹೈವೇ ಕ್ವೀನ್ ಅಂತ ಒಂದು ಅದ್ಭುತವಾದ ಸಿನಿಮಾ, ಅದರ ಒಂದು ಪ್ರಿಂಟ್ ಇದು ಯಾವುದೋ ತಪ್ಪಿದ ತಾಳ. ಅಲ್ಲಿ ಒಂದು ಪ್ರಾಸ್ಟಿಟ್ಯೂಟು ತಾಯಿ ಆಗಬೇಕು ಅಂತ ಆಸೆ ಪಡ್ತಾಳೆ. ಓಕೆ ಓಕೆ. ಅವಳಿಗೆ ಒಂದು ತನ್ನ ಇಡೀ ಪ್ರೊಫೆಷನ್ನೇ ಅವಳಿಗೆ ಈ ಥರ ನಾನು ಪ್ರಾಸ್ಟಿಟ್ಯೂಟನ್ನು ಆದಾಗ ಅವಳಿಗೆಲ್ಲೋ ಒಂದು ಕಡೆ ಬೇಸರ ಇರುತ್ತೆ, ಬದುಕಿಗೋಸ್ಕರ ಆಗಿರುತ್ತೆ ಅವಳು. ಈ ನಮ್ಮ ಪುಟ್ಟಣ ತೆಗೆದಿದ್ರಲ್ಲ ಮಸಣದ ಹೂವು, ಆ ಥರದಲ್ಲಿ ಈಕೆಗೆ ಒಂದು ತನ್ನ ತಾಯಿಗೆ ಹೇಳ್ತಾಳೆ, ನನಗೆ ನೀಡ್ ಎ ಬೇಬಿ. ಒಬ್ಬ ಮಿಲ್ಕ್ ವ್ಯಾನ್ ಓನರ್, ಒಬ್ಬ ಡ್ರೈವರ್ ಬರ್ತಾನೆ, ಅವನು ತುಂಬ ಸ್ಮಾರ್ಟಾಗಿರ್ತಾನೆ. ಸೊ ಅವನು ಇವತ್ತು ಬಂದರೆ ತಿರ್ಗಿ ನೆಕ್ಸ್ಟ್ ಮಂತೇ ಬರೋದು. ಅವನ ಜೊತೆ ಇವಳಿಗೆ ಸಂಪರ್ಕ ಆಗುತ್ತೆ.
ಸೊ ಶಿ ಕನ್ಸೀವ್ ಎ ಬೇಬಿ, ಬಟ್ ಇವಳು ಬೇಸಿಕಲಿ ಪ್ರಾಸ್ಟಿಟ್ಯೂಟ್. ಒಂದು ಅಂಗಡಿ ಇರುತ್ತೆ, ಅಲ್ಲಿ ಏನೋ ಮಾರ್ತಾ ಇರ್ತಾಳೆ, ಬರ್ತಾರೆ ಎಲ್ಲ ಮಾಡ್ತಾರೆ. ಅದೇ ಥರ ಮೊದಲು ಗಿರಾಕಿಗಳು ಬಂದಿರ್ತಾರಲ್ಲ, ಆ ಗಿರಾಕಿಗಳು ವಾಪಸ್ ಬಂದುಬಿಡ್ತಾರೆ ವೆನ್ ಶಿ ಈಸ್ ಟೋಟ್ಲಿ ಪ್ರೆಗ್ನೆಂಟ್. ಆವಾಗ ಹೇಳ್ತಾಳೆ, ಇಲ್ಲ ನಾನು ಪ್ರೆಗ್ನೆಂಟು, ಇವ್ರು ಕೇಳೋದೇ ಇಲ್ಲ, ಇವರು ರೇಪ್ ಮಾಡಿಬಿಡ್ತಾರೆ. ರೇಪ್ ಮಾಡಿದ ತಕ್ಷಣ ಅವಳ ಹೊರಗಡೆ ಬಂದು ಅವಳ ಅಭಿನಯ ನೋಡಬೇಕು. ಇದು ಹೈವೇ ಕ್ವೀನಲ್ಲಿ ಹೇಳ್ತಾ ಇರೋದು. ಬಟ್ ಕನ್ನಡದಲ್ಲಿ ನಾನು ರೇಪ್ ಮಾಡೋದಕ್ಕೆ ತೋರಿಸ್ತಾರೆ, ವರ್ಚುವಲಾಗಿ ರೇಪ್ ಮಾಡೋದನ್ನು ತೋರಿಸ್ತಾರೆ ಭಾಳ ಚೆಂದ. ಅಂದರೆ ಆ ತಮಿಳ್ ಕಲ್ಚರ್ಗೆ ಅದು ಬೇಕಾಗುತ್ತೆ. ಕನ್ನಡದಲ್ಲಿ ಒಪ್ಪಲಿಲ್ಲ ಅದನ್ನು. ಕನ್ನಡದಲ್ಲಿ ಆ ಘೋರವಾದ ಸೀನ್ಗಳನ್ನ ನೋಡೋದಕ್ಕೆ ಕನ್ನಡದ ಮನಸ್ಸು ಒಪ್ಪಲ್ಲ. ಕನ್ನಡದಲ್ಲಿ ಭಾಳ ನೀಟಾಗಿ ಎಲ್ಲ ಇದಿರಬೇಕು. ಅಲ್ಲಿ ತಮಿಳ್ ಆಡಿಯನ್ಸ್ಗೆ ಅದೊಂಥರ ವೇರಿ ಅಂತಾರಲ್ಲ, ಆ ಥರದಲ್ಲಿ. ಆ ಸಿನಿಮಾ ನಾನು ನೋಡಿದ್ದೆ, ಯಾವುದೋ ಇಂಗ್ಲೀಷ್ ಸಿನಿಮಾ ನೋಡಿದ್ದೆ. ಆಮೇಲೆ ಅವಳಿಗೆ ಮಗು ಹುಟ್ಟತ್ತೆ, ಒಂಥರ ಕುಬ್ಜವಾಗಿ ಕರ್ರಗಿರುತ್ತೆ, ಅವಳ ಡ್ರೀಮೇ ಹಾಳಾಗೋಗುತ್ತೆ. ಸೊ ಇಲ್ಲೂ ಅದೇ ಥರ ಆಗುತ್ತೆ. ಇಲ್ಲಿ ಅವಳು ಆಸೆ ಪಟ್ಟಿರ್ತಾಳೆ, ನಾನೊಬ್ಬ ಬೂಟ್ ಲೆಗ್ಗರು, ಇವಳೊಬ್ಳು ಪಾಸ್ಟ್ರೀಟು, ಅವನೊಬ್ಬ ರೌಡಿ, ರಜನಿಕಾಂತ್ ಒಂದು ರೌಡಿ. ಈ 3 ಜನ ಹೇಗೆ ಸಮಾಜದಲ್ಲಿ ಬದಲಾವಣೆ ಆಗ್ತಾರಾ, ಬದಲಾವಣೆ ಆಗೋಕ್ಕೆ ಹೋದ್ರೂ ಆಗೋಕ್ಕೆ ಬಿಡಲ್ಲ ಅನ್ನೋ ಕಥೆಯ ಇದು ತಪ್ಪಿದ ತಾಳ ಅಂತ. ಬಟ್ ತುಂಬ ಅದ್ಭುತವಾದ ನೆರೇಷನ್ ಎಲ್ಲ ಮಾಡಿದರು. ಬಟ್ ನೀವು ಹೇಳ್ದಂಗೆ ರೇಪು ಅದಾದಮೇಲೆ ಅನೇಕ ಸಿನಿಮಾಗಳಲ್ಲಿ ತೋರಿಸಿದ್ರು. ಮಹೇಂದ್ರನವರು ನನಗೆ ಭಾಳ ಚೆನ್ನಾಗಿ ಮಾಡಿಸಿದ್ರು. ನೋಡಿ, ನೀವು ಅದರಲ್ಲಿ ಅಡಿಚೆಂಗೆ ಅಂದರೆ ಹಿಂಗೆ ತೊಡೆ ಹಿಂಗೆ ತಟ್ಟೋದು ಹಂಗೆ, ಇದೆಲ್ಲ ನಡಿಚೆಂಗೆ ಅಂದರೆ ಆ್ಯಕ್ಟ್ ಮಾಡಿದಂಥ ಉದುರಿ ಪುಕ್ಕಳ್ ಅಂತ 25 ವಾರ ಹೋಯಿತು ಸರ್. ನಂಗೆ ಅರ್ಥ ಆಗಿಲ್ಲ ನೀವೇನು ಹೇಳಿದ್ರಿ. ತಪ್ಪಿದ ತಾಳದಲ್ಲಿ ನೀವು ಬರೀ ಹಿಟ್ ಮಾಡಿದ್ರಿ, ಹಿಟ್ಟಿಂಗ್ ನಿಮ್ಮ ಅಭಿನಯ. ಓಕೆ, ಹಾಂ ಹಾಂ. ನನ್ನ ಪಿಕ್ಚರ್ ನೋಡಿ, ಇದು ಆ್ಯಕ್ಟ್ ಮಾಡಿದ್ದೀರಾ ನೀವು ಅಂತ. ತುಂಬ ಸಭ್ಯಸ್ತನ ರೋಲು, ತುಂಬ ಚೆನ್ನಾಗಿ ಹೋಯ್ತು. 25 ವಾರ ಹೋಯಿತು. ಅದು ಕ್ಲೈಮ್ಯಾಕ್ಸ್ ಕೊಟ್ಟವನೇ ನಾನು. ಆ ಪಿಕ್ಚರ್ಗೆ ಕ್ಲೈಮ್ಯಾಕ್ಸ್ ಕೊಟ್ಟೆ. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೆಲ್ಲ ಕೆಲಸ ಮಾಡಿದ್ನಲ್ಲ, ಹಾಗಾಗಿ ಆ ಒಂದು ಥಾಟ್ ಬಂತು. ಸೊ ಬಂದಾಗ ನನಗೀಗ ಅದೇ, ನಾನು ನಿಮ್ಮ ಸ್ಟುಡಿಯೋಗೆ ಬರೋಕ್ಕೆ ಮುಂಚೆನೇ ನಾನು ಅಂದ್ಕೊಂಡೆ, ನಮ್ಮ ಈ ಒಂದು ನಿರ್ದೇಶಕನ ತಲೆ ಒಳಗಡೆ ಕೂತಿತ್ತಲ್ಲ, ಇದು ನಾನು ಯಾಕೆ ಬಳಸ್ಕೊಳ್ಳಿಲ್ಲ ನನಗೆ ನಾನೇ. ಎಕ್ಸಾಕ್ಟ್ಲಿ. ನಾನು ಸಿನಿಮಾ ಮಾಡಿದಾಗ ನನಗೆ ಹೆಂಗೆ ಪುಟ್ಟಣ್ಣ ಹೆಂಗೆ, ಸಿದ್ಲಿಂಗ ಹೆಂಗೆ, ನಾಗಾಭರಣ ಹೆಂಗೆ, ನಾಗತಿಹಳ್ಳಿ ಚಂದ್ರಶೇಖರ್ ಹೆಂಗೆ, ನಾರಾಯಣ ಹೆಂಗೆ ಅನ್ನೋವಾಗ ನಮ್ಮಲ್ಲೂ ಒಂದು ಇದೆಯಲ್ಲ, ಅದನ್ನು ನಾನು ಪರಿಪೂರ್ಣವಾಗಿ ಯಾಕೆ ಯೂಸ್ ಮಾಡಲಿಲ್ಲ ಅನ್ನೋದು ಒಂದು ಥಾಟ್ ಬಂತು. ಸೊ ಹಾಗಾಗಿ ಈಗ ನೀವು ಹೇಳ್ದಂಗೆ ಅನಿವಾರ್ಯತೆ ಅಷ್ಟೇ. ಪಾತ್ರಗಳ ಬಂದಾಗ ಏನಾಗುತ್ತೆ, ಈಗ ಯಾರು ಅಂತ ರೇಪ್ಗಳೆಲ್ಲ ನೋಡೋದಿಲ್ಲ ಸಿನಿಮಾಗಳಲ್ಲಿ, ಆ ಕಂಟೆಂಟೇ ಇಲ್ಲ ಈಗ. ಆ ಥರದ್ದು ಹೋಯ್ತು. ಅದೊಂದು ಕಾಲ ಇತ್ತು. ನಿಮ್ಗೆ ನಾನು ಮುಂಚೆ ಹೇಳಿದ್ನಲ್ಲ, ನೀವು ಆರ್ಟ್ ಫಿಲ್ಮ್ಗೂ ಹೊಸ ಚಿತ್ರಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳಿದ್ರೆ, ಸೆಟ್ ಪ್ಯಾಟ್ರನ್ ಅದು, ಇದು ಇಷ್ಟಿರಬೇಕು, ಅದು ಅಷ್ಟಿರಬೇಕು, ಮೀಟ್ರ್ಗಳ ಥರ, ಇದು 1 2 3 4 5 ಕತೆ. ಈಗ ಅದೆಲ್ಲ ಇಲ್ಲ. ಈಗ ಹುಡುಗರುಗಳಿಗೂ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡಿದ್ದಾರೆ, ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ. ಆಮೇಲೆ ಹುಡುಗರಲ್ಲಿ ಒಂದು ಎಂಥ್ಯೂಸಿಯಾಸಮ್ ಇದೆ ಈಗಿನ ಇದರಲ್ಲಿ, ತುಂಬ ನಾನು ನೋಡ್ತಾ ಇರ್ತೀನಲ್ಲ. ಬಟ್ ಅವ್ರಿಗೊಂದು ಕರೆಕ್ಟಾದ ದಾರಿ ಕೊಡಬೇಕು ಅವ್ರಿಗೆ. ಯು ಶುಡ್. ಏನಾಗುತ್ತೆ, ಮೇಕಿಂಗ್ ಚೆನ್ನಾಗಿದೆ, ಬಟ್ ಅದನ್ನು ಟೆಲಿಕಾಸ್ಟಿಂಗು ಅಥವಾ ಅದನ್ನು ರಿಲೀಸ್ ಮಾಡೋದು ಥಿಯೇಟ್ರ್ಗಳು, ಅದಕ್ಕೆ ಬೇಕಾದ ಡಿಸ್ಟ್ರಿಬ್ಯೂಷನ್ನು, ಈ ಒಂದು ನೆಟ್ವರ್ಕಲ್ಲಿ ವೀಕ್ ಆಗಿದೆ. ಈ ನೆಟ್ವರ್ಕ್ ಸ್ಟ್ರಾಂಗ್ ಆಗಬೇಕು. ಮೊದಲೆಲ್ಲ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಪ್ರೊಡ್ಯೂಸರು ಇಂಥ ದಿವಸ ನಾನು ಪಿಕ್ಚರ್ನ ರಿಲೀಸ್ ಮಾಡ್ತಾಯಿದ್ದೀನಿ ಅಂತ ವಿತ್ ಥಿಯೇಟರು ಡೇಟ್ ಅನೌನ್ಸ್ ಮಾಡೋರು. ನಾವು ದೀಪಾವಳಿಗೆ ಬರ್ತೀವಿ, ನಾವು ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀವಿ, ನಾವು ಉಗಾದಿ ಹಬ್ಬಕ್ಕೆ ಬರ್ತೀವಿ ಅನ್ನೋದು ಗ್ಯಾರಂಟಿ ಆಗ್ಬಿಡೋದು. ಹೌದು ಹೌದು ಹೌದು. ಈಗ ಆ ಥರದ್ದು ನಿಮಗೆ ಚಾಯ್ಸೇ ಇಲ್ಲ. ಭಾರತದ ತುಂಬ ದೊಡ್ಡ ಆ್ಯಕ್ಟರ್ಗಳ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಅಂಬರೀಷ್ ಪುರಿ ಇರ್ಬೋದು, ಓಂ ಪುರಿ ಇರ್ಬೋದು, ಅಥವಾ ನೀನಾ ಗುಪ್ತಾ ಇರ್ಬೋದು, ಅಥವಾ ನಸೀರುದ್ದೀನ್ ಶಾ ಇರ್ಬೋದು. ಈ ಥರದ್ದು ನಾವು ಆರ್ಟ್ ಸಿನಿಮಾ ಅಂದರೆ ಇವರು, ನಮ್ಮ ಇಂಡಿಯನ್ ಆರ್ಟ್ ಸಿನಿಮಾ ಅಂದರೆ ಇವರು ಅನ್ನೋದ್ರ ಮತ್ತು ಸೆನ್ಸಿಬಲ್ ಆರ್ಟ್ ಸಿನಿಮಾಗಳು ಮತ್ತು ನೋಡಿಸುವಂಥ ಸಿನಿಮಾಗಳು ಅವ್ರು ಮಾಡಿರೋವಂಥದ್ದು. ಈಗ ಆರ್ಟ್ ಸಿನಿಮಾಗಳಂದರೆ ಬೋರಿಂಗ್ ಅಂತ ಕೆಲವೊಂದು ಇರ್ತವೆ, ನೋಡಲ್ಲ ಜನ. ಬಟ್ ಅವ್ರ ಸಿನಿಮಾಗಳನ್ನ ನಾವು ಅಟ್ಲೀಸ್ಟ್ ದೂರದರ್ಶನಲ್ಲಿ ಬಂದಾಗ ಆರಾಮಾಗಿ ಕೂತ್ಕೊಂಡು ನೋಡ್ತಿದ್ವಿ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ ಮಿರ್ಚ್ ಮಸಾಲ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಿರ್ಬೋದು, ನಸೀರುದ್ದೀನ್ ಶಾದು. ಎಂಥ ಚೆನ್ನಾಗಿದೆ ಸಿನಿಮಾ. ಮಂಟಿ ಅಂತ ಒಂದು ಸಿನಿಮಾ ಇದೆ. ನಾನೆಲ್ಲ ಚಿಕ್ಕವನಿದ್ದಾಗ ಅವಾಗ ಈ ದೂರದರ್ಶನಕ್ಕೆ ಕನ್ನಡ ಭಾರತೀಯ ಚಿತ್ರಣಕ್ಕೆ 75 ವರ್ಷ ಆಗಿತ್ತು. ಹೀಗಾಗಿ ಪ್ರತಿದಿನ ರಾತ್ರಿ ಒಂದು ಸಿನಿಮಾ ಹಾಕೋರು. ಓಕೆ, ನಮ್ಮ ತಂದೆ ನೋಡೋರು. ಹಿಂಗೆ ನಾನು ಹಿಂದೆ ಒಂದು ಚೇರ್ ಹಾಕೊಂಡು ಕೂತ್ಕೊತಿದ್ದೆ. ಕೆಲವೊಂದೆಲ್ಲ ಅಡಲ್ಟ್ ಕಂಟೆಂಟ್ ಇರೋದು, ಅಂದರೆ ಪ್ರಾಸ್ಟಿಟ್ಯೂಷನ್ ಈ ಥರ ಎಲ್ಲ ಇರೋದು. ನಮ್ಮ ತಂದೆ ನಂಗೆ ಆಶ್ಚರ್ಯ ಆಗೋದು, ಎದ್ದು ಹೋಗು ಅಂತಿರಲಿಲ್ಲ, ಸುಮ್ಮನೆ ಇರ್ತಿದ್ರು. ಆಮೇಲೆ ಕೆಲವೊಂದು ಸಲ ಅದು ಸ್ವಲ್ಪ ಅಡಲ್ಟ್ ಇದೆ ಅನ್ನೋರು, ಇಷ್ಟೇ ಅನ್ನೋರು ಬಿಟ್ಟರೆ, ಅಂದರೆ ನನ್ನ ಮೇಲೆ ಅವ್ರಿಗೆ ನಂಬಿಕೆ, ಇವನಿಗೆ ಅರ್ಥ ಆಗುತ್ತೆ ಅಂಥೇಳಿ
ಸೊ ಅಂಥ ಸಿನಿಮಾಗಳು ಮಾಡಿದಂಥ ವ್ಯಕ್ತಿಗಳ ಜೊತೆಗೆ ನೀವೆಲ್ಲ ಸಿನಿಮಾಗಳು ಮಾಡಿದ್ರಿ. ಸೊ ಇದ್ರ ಬಗ್ಗೆ ಅಂದರೆ ಈ ಆ್ಯಕ್ಟರ್ಗಳ ಬಗ್ಗೆ ಈ ಒಂದು ಬಂಚ್ ಆಫ್ ಒಂದು ಇದೆಯಲ್ಲ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಡೆಡಿಕೇಟೆಡ್, ದೇ ಆರ್ ಆಲ್ ಡೆಡಿಕೇಟೆಡ್, ದೇ ಆರ್ ಕಮಿಟೆಡ್. ಸರ್ ಈಗ ಫಾರ್ ಎಕ್ಸಾಂಪಲ್ ನಸೀರುದ್ದೀನ್ ಶಾ ಕಮಿಟೆಡ್ ಆ್ಯಕ್ಟ್ರು, ಅದ್ಭುತವಾದ ನಟ. ನಾವಿಬ್ಬರು ತಬಲಿ ನೀನಾದೆ ಮಗನಲ್ಲಿ ಅವ್ರಿಗೆ ಕನ್ನಡ ಹೇಳ್ಕೊಡ್ತಾ ಇದ್ದೆ ನಾನು, ಬಿಕಾಸ್ ಹಿ ಹ್ಯಾಸ್ ಡನ್ ಇನ್ ಬೋತ್ ಹಿಂದಿ ಆ್ಯಸ್ ವೆಲ್ ಆಸ್ ಕನ್ನಡ. ಅವರೊಬ್ಬರು ಮಾಡಿದ್ದಾರೆ, ಮಿಕ್ಕಿದವರೆಲ್ಲ ಚೇಂಜು. ಫಾರ್ ಎಕ್ಸಾಂಪಲ್ ಮಾನು ಕನ್ನಡದಲ್ಲಿ ಹೀರೋ ಆಗಿದ್ದರೆ, ನಾನು ಹೇಳ್ದಲ್ಲ ಆಗಲೇ ಕುಲ್ಭೂಷಣ್ ಥರ ವಾಸ್ ಹಿಂದಿ ಹೀರೋ. ಪೌಲ ಲಿನ್ಸೆ ಬಟ್ ಅವಳೊಬ್ಳು ಎರಡು ಲ್ಯಾಂಗ್ವೇಜ್ಗೆ ಅವರಿದ್ದರು. ತಾಯವ್ವ ಅದಕ್ಕೆ ಲಕ್ಷ್ಮೀ ಕೃಷ್ಣಮೂರ್ತಿ ಅವ್ರು 2 ಲ್ಯಾಂಗ್ವೇಜಲ್ಲಿದ್ದರು. ನನ್ನ ಜಾಗದಲ್ಲಿ ಓಂಪುರಿ ಹಿಂದಿನಲ್ಲಿ, ಕನ್ನಡದಲ್ಲಿ ನಾನು. ಏನಕ್ಕೆ ಹೇಳ್ತೀನಿ ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಐ ಮೂಡ್ ವಿತ್ ದೀಸ್ ಆ್ಯಕ್ಟರ್ಸ್. ಅವರ ಕಮಿಟ್ಮೆಂಟು, ಆ ಡೆಡಿಕೇಶನ್ನು, ಆ ಇನ್ವಾಲ್ವ್ಮೆಂಟು, ಆ ಪ್ರೊಫೆಷನಲಿಸಮ್ ಎಲ್ಲ ನೋಡಿದಾಗ ನಾವು ಹೆದರಿಕೆನೇ ಆಗ್ಬಿಡೋದು. ದೇ ಆರ್ ಆಲ್ ಫ್ರಮ್ NSD, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕಲ್ತು ಬಂದು ಹೆಂಗೆ ಪ್ರಿಪೇರ್ ಆಗ್ತಾರೆ, ಹೌ ಎನ್ ಆ್ಯಕ್ಟರ್ ಪ್ರಿಪೇರ್ಸ್, ಈ ಥರದಲ್ಲ. ಆಮೇಲೆ ಬರದೇ ಇರೋ ಲ್ಯಾಂಗ್ವೇಜನ್ನು ಹಿಂದಿನಲ್ಲಿ ಬರ್ಕೊಂಡು ಅದಕ್ಕೆ ಕರೆಕ್ಟಾದ ಉಚ್ಚಾರಣೆ ಕೊಟ್ಕೊಂಡು ಮಾಡಿದ್ದಾರೆ. ಇದು ಅದೇ ರೀತಿ ನಾನು ವರ್ಕ್ ವಿತ್ ಸ್ಮಿತಾ ಪಾಟೀಲ್. ನೀವು ಇದು ನೋಡಿರ್ಬೋದು, ಅದು ನಮ್ಮದು ನಾಗಾಭರಣಂದು ಅನ್ವೇಷಣೆ. ಎಸ್. ಅನ್ವೇಷಣೆಯಲ್ಲಿ ಆಕೆ ಎಕ್ಸ್ಪ್ರೆಷನ್ ನೋಡಿ, ಆ ಕಮಿಟ್ಮೆಂಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು, ತುಂಬ ಅದ್ಭುತವಾದ. ಅದೇ ಥರ ಐ ವರ್ಕ್ ವಿತ್ MS ಸತ್ಯು ಇದು ಮಾಡಿದಾಗ ಕನ್ನೇಶ್ವರ ರಾಮ, ಅದರಲ್ಲಿ ಶಬಾನ ಆಜ್ಮಿ, ಆಮೇಲೆ ಅಮೋಲ್ ಪಾಲೇಕರು, ಇವರೆಲ್ಲ ಬಂದಿದ್ದರು. ಈಗ ಅವತ್ತು ನಾನು ಹುಡುಗ, ಅವರು ಹುಡುಗರೇ. ಈಗ ಬೆಳೆದಾಗ ನೋಡಿದಾಗ ಅವ್ರು ಯಾವ ಮಟ್ಟಕ್ಕೆ ಹೊರಟೋಗಿದ್ದಾರೆ ನೋಡಿ. ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್. ಕನ್ನಡದಲ್ಲಿ ನಾವು ಆ ಮಟ್ಟದಲ್ಲಿ ಇದೀವಿ ಇಲ್ಲ ಅಂತಲ್ಲ, ಬಟ್ ಕಮಿಟ್ಮೆಂಟ್, ಆ ಒಂದು ಶ್ರದ್ಧೆ, ಆ ಒಂದು ಡಿಸಪ್ಲಿನ್ ಇನ್ ಕೆರಿಯರ್, ಇದೆಲ್ಲ ಅವರಿಂದ ಕಲಿತೆ. ಇನ್ಫ್ಯಾಕ್ಟ್ ನೋಡಿ, ಅವರು ಅಂಬರೀಷ್ ಪುರಿ ಫಸ್ಟ್ ಮಾಡಿದ ಕಾಡು, ಬಟ್ ಆಮೇಲೆಲ್ಲ ಎಂತೆಂಥ ಕಮರ್ಷಿಯಲ್ ಫಿಲ್ಮ್ ವಿಲ್ಲನ್ ಅವರು. ನಸೀರುದ್ದೀನ್ ಶಾ ಇಂತೆಂಥ, ಆಮೇಲೆ ಯಾವುದೋ ಒಂದು ಊಲಾಲ ಅಂತ ಒಂದು ಪಿಕ್ಚರು, ತ್ರಿದೇವ್, ಆಮೇಲೆ ವಿಶ್ವಾತ್ಮ, ಅದೆಲ್ಲ ಮಾಡಿದೆ. ಓಂಪುರಿ ಎಂಥ ಅದ್ಭುತವಾದ ಪಾತ್ರಗಳೆಲ್ಲ ಮಾಡಿದ್ರು. ಆಮೇಲೆ ಶಬಾನ ಆಜ್ಮಿ ಕೂಡ ಕಮರ್ಷಿಯಲ್ ಮಾಡಿದ್ರಲ್ಲ. ಆಮೇಲೆ ಸ್ಮಿತಾ ಪಾಟೀಲ್ ಅಮಿತಾಬ್ ಬಚ್ಚನ್ ಜೊತೆ ಆ್ಯಕ್ಟ್ ಮಾಡಿದ್ರು. ಸೊ ಸರ್, ಎಲ್ಲರಿಗೂ ಆರ್ಟ್ ಫಿಲ್ಮ್ ಬಿಗಿನಿಂಗ್ ಅಷ್ಟೇ. ಇದು ಶುರುಗೆ ಆರ್ಟ್ ಫಿಲಿಮು, ಬದುಕಕ್ಕೆ ಕಮರ್ಷಿಯಲ್ ಬೇಕೇ ಬೇಕು. ಯಾಕಂದರೆ ಆರ್ಟ್ ಸಿನಿಮಾಗಳು ರೆಡಿ ಆಗೋದು ತುಂಬ ಕಡಿಮೆ. ಮತ್ತು ಏನಂತಂದರೆ ಅದೊಂದು ಲಿಮಿಟೆಡ್ ಆಡಿಯನ್ಸ್ಗೆ ವರ್ಕ್ ಆಗ್ತಾಯಿದ್ದು. ನಿಮಗೆ ಮಾಸ್ ಸಿನಿಮಾ ಅಂತಂದರೆ ಕಮರ್ಷಿಯಲ್, ಇಟ್ ಈಸ್ ಆಲ್ವೇಸ್ ಅ ಮಾಸ್. ಸರ್, ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ, ನನ್ನ ಗುರು BV ಕಾರಂತರಿಗೋಸ್ಕರ ನಾನು ಈ ನಾಟಕ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಹೌದು ಅಲ್ವಾ? ಹೌದು. ಸೊ ನಿಮ್ಮ BV ಕಾರಂತರು ಹೇಗೆ ಸರ್ ನಿಮ್ಮ ಗುರು ಅಂತಂದರೆ, ನಾನು ಹೇಳ್ತಾ ಇರೋದು, ಏನು ಕಲಿಸಿದ್ರು ಸರ್ ನಿಮ್ಗೆ ಅವರು? ಸರ್, ನನಗೆ ನಾನು ಇವತ್ತು ಈ ಜಾಗದಲ್ಲಿ ಕೂತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ BV ಕಾರಂತರು. ಸರ್, ನನಗೇನೂ ಗೊತ್ತಿರಲಿಲ್ಲ, ಏನೇನು ಗೊತ್ತಿಲ್ಲದೆ ಇರುವ ಒಂದು ಸಾಧಾರಣವಾದ ಒಬ್ಬ ಜೇಡಿ ಮಣ್ಣು ಅಂತ ತಿಳ್ಕೊಬೋದು ನೀವು. ನನ್ನನ್ನು ಮೂರ್ತಿ ಮಾಡಿದ್ರು, ನನ್ನ ಕೈಯಲ್ಲಿ ಹಾಡಿಸಿದ್ರು, ಪಾತ್ರಗಳು ಮಾಡಿಸಿದ್ರು, ವಿವಿಧ ಪಾತ್ರಗಳು ಮಾಡಿಸಿದ್ರು. ಕಾಡುನಲ್ಲಿ ಪಾತ್ರ ಮಾಡೋಕ್ಕೆ ಕಾರಣ, ಚೋಮಂದುಡಿನಲ್ಲಿ ಚೋಮನ ಮಕ್ಕಳಾಗಿ ನನ್ನನ್ನು ಚೆನ್ನಿಯ ಗುರುವ ಮಾಡಿಸಿದ್ರು. ಇದಾದ ಮೇಲೆ ತಬ್ಬಲಿ ನೀನಾದೆ ಮಗನಲ್ಲಿ ಮಾಡಿಸಿದ್ರು, ಒಂದಾನೊಂದು ಕಾಲದಲ್ಲಿ ಮಾಡಿಸಿದ್ರು. ಆಮೇಲೆ ಅನೇಕ ನಾಟಕಗಳಲ್ಲಿ, ಅದು ಹೈವದನ ಆಗಿರ್ಬೋದು, ಜೋಕುಮಾರ ಸ್ವಾಮಿ ಆಗಿರ್ಬೋದು, ಆಮೇಲೆ ಸತ್ತವರ ನರಳು ಆಗಿರ್ಬೋದು, ಆಮೇಲೆ ನೆನ್ನೆ ಮಾಡೋಂಥ ಗೋಕುಲ ನಿರ್ಗಮನ ಆಗಿರ್ಬೋದು. ಇನ್ಫ್ಯಾಕ್ಟ್ ಐ ವಾಸ್ ಕಾಲ್ಡ್ ಆಸ್ ಅವರ ಸಾಕು ಮಗ ಅಂತಾನೆ ಕರೆದ್ರು. ನನಗೆ ಗೊತ್ತಿಲ್ಲ, ಅದೇನೋ ಒಂಥರ ನಾನು ಬಿಕಮ್ ಸೋ, ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ಬಂದ್ಬಿಡ್ತು ನನಗೆ. ಅಂದರೆ ಒಂಥರ ನನಗೆ ಕಾರಂತ ಇಲ್ಲದಿದ್ರೆ ಏನೂ ಇಲ್ಲ, ನಾನು ಇಲ್ಲವೇ ಇಲ್ಲ ಅಂತ. ಸೊ ಅವರು 77ನೇ ಇಸ್ವಿನಲ್ಲಿ ಹಿ ವೆಂಟ್ ಟು ಡೆಲ್ಲಿ. ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಡೈರೆಕ್ಟ್ರಾಗಿ ಹೊಟ್ಟೋದ್ರು. ಆವಾಗ ನಮ್ಮ ತಂಡ ಇವತ್ತೇನು 50 ವರ್ಷ ನಾವು ಮಾಡಿದ್ದೀವಿ ಅಂತ ಒಂದು ಹೆಗ್ಗಳಿಕೆಯಿಂದ ಹೇಳಬೇಕಾದ್ರೆ ತಂಡ ಉಳಿಬೇಕಲ್ಲ ಸರ್. ಕರೆಕ್ಟ್. ಇವಾಗ ಎಲ್ಲರೂ ಹೊಟ್ಟೋಗ್ಬಿಟ್ರು ಅಂತ ಇಟ್ಕೊಳ್ಳಿ, ತಂಡ ಹೊಟ್ಟೋಗುತ್ತೆ, ತಂಡ ಇರಲ್ಲ. ಹೌದು. ಆ ತಂಡ ನಡೆಸಬೇಕಾದ ಒಂದು ಜವಾಬ್ದಾರಿ ಬಂದ್ಬಿಡ್ತು ನನಗೆ. ಆವತ್ತು ಕಾಲಘಟ್ಟದಲ್ಲಿ ನನ್ನ ಅರ್ಧ ಸಂಪಾದನೆ ಅಲ್ಲಿಗೆ ಹೋಗ್ಬಿಡೋದು. ಒಂದು ಮಾತು ಹೇಳಿದರು ಕಾರಂತರು, ನೀನು ಬ್ಯಾಂಕಲ್ಲಿ ದುಡ್ಡಿಟ್ಟು, ಇದು ಸಂಸ್ಥೆ ಬಗ್ಗೆ ಒಂದು ಬ್ಯಾಂಕ್ ಅಕೌಂಟ್ ಇರ್ತಿರಲ್ಲ, ಬ್ಯಾಂಕ,
ಅಲ್ಲೊಂದು ಅಕೌಂಟ್ ಇದ್ದು ಅದೊಂದು 10,000 ರೂಪಾಯಿ 20,000 ರೂಪಾಯಿ ಇದ್ದು ಆ ದುಡ್ಡು ಮೇಲೆ ಕಣ್ಣಿರಬಾರ್ದು ನಿನಗೆ. ನೀನು ದುಡ್ಡು ಹಾಕಬೇಕು, ನಾಟಕ ಮಾಡಬೇಕು, ಆವಾಗ ನಿನಗೆ ಖುಷಿ ಸಿಗುತ್ತೆ. ಹೇಗೆ ನಾವು ಒಂದು ಫುಡ್ಗೆ ತೊಗೊಳ್ತೀವಿ, ಹೋಟ್ಲಲ್ಲಿ ಹೋಗೊಂದು ಫುಡ್ ತಿಂತೀವಿ, ದುಡ್ಡು ಕೊಡ್ತೀವಿ, ಇದು ಅದನ್ನು ತಿಂದಾಗ ಅದರ ಒಂದು ಆನಂದ ಕೊಡುತ್ತೆ, ತುಂಬ ಖುಷಿ ಕೊಡೋದು. ಹಾಗೆ ನಾಟಕ ಇನ್ವೆಸ್ಟ್ ಆ್ಯಂಡ್ ಎಂಜಾಯ್. ಇದನ್ನು ಹೇಳಿದಾಗ ಅವತ್ತು ಕಾಲಘಟ್ಟದಲ್ಲಿ ನೀವು ನಂಬಲ್ಲ, ತದ್ರೂಪಿ ಅಂತ ಒಂದು ನಾಟಕ. ಅವ್ರಿಗೆ ಆ ಒಂದು ಮೇಜರ್ ರೋಲ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಕಾರಂತರಿಗೆ. ಸರ್ ಆ ಕಾಲಕ್ಕೆ ಆ ಬಡ್ಜೆಟ್ಟು ನಾಟಕಕ್ಕೆ 40,000 ರೂಪಾಯಿ. ಓಹೋ, ಓಕೆ. ನನಗೆ ಬರ್ತಾ ಇದ್ದಿದ್ದೆ ಆವಾಗ 10,000 15,000 ರೂಪಾಯಿ ಒಂದು ಪಿಕ್ಚರು. ನಾನು ಲೆಕ್ಕ ಹಾಕಿದೆ, ಅಯ್ಯೋ 40,000 ತಾನೆ, ಒಂದು 2 ಪಿಕ್ಚರ್ ದುಡ್ಡು ಹಾಕಿದ್ರೆ ಆಯಿತು ಅಂತ ಹೇಳಿ ಹಾಕಿದೆ. ಕೊನೆಗೆ ಅದು ನಾಟಕದಲ್ಲಿ ನಾನು ಪಾಠೇ ಮಾಡಲಿಲ್ಲ, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಆಗಿಬಿಟ್ಟೆ. ಅದಕ್ಕೆ ದುಡ್ಡು ಕೊಡು, ಇದಕ್ಕೆ ದುಡ್ಡು ಕೊಡು, ಇದಕ್ಕೆ ದುಡ್ಡು ಕೊಡು, ಇದಕ್ಕೆ ದುಡ್ಡು ಕೊಡು ಅಂತ. ಇವತ್ತು ನಾನು ಹೇಳ್ತಾ ಇರೋದು ಯಾವ ಇಸ್ವಿದು, 75-76ನೇ ಇಸ್ವಿದು ಹೇಳ್ತಾ ಇರೋದು ನಿಮಗೆ ವಿಷಯ. ಅವತ್ತು ಕನಕಪುರ ರೋಡಲ್ಲಿ 1 ಎಕರೆಗೆ 5,000 ರೂಪಾಯಿ. 1 ಎಕರೆಗೆ? ಓಕೆ. ಎಕರೆಗೆ 5,000 10,000. 2-3 ಎಕರೆ ತೊಗೋಬೋದಾಗಿತ್ತು ನೀವು. ನೋಡಿ ಇವತ್ತು ನಾನು ಸುಮ್ಮನೆ ಇದೆಲ್ಲ ನನ್ನ ಕೆಲವಾರು ರಿಗ್ರೆಟ್ಸ್ ಅನ್ನೋ ಪದನ ಬಳಸಲ್ಲ ನಾನು. ಇಫ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಆಗಿದ್ದಿದ್ರೆ ಏನು ಮೈಂಡ್ ಓಡ್ತಾ ಇತ್ತು ನನಗಿಂತ. ಸೊ ನನ್ನ ತಂದೆಯ ಇದು ಏನೊಂದು ಅಂಗಡಿನೇ ನಾನು ಬಿಟ್ಟು ಬಂದವನು. ಐ ನೆವರ್ ವೆಂಟ್ ಫಾರ್ ದ ಮನಿ ಮೇಕಿಂಗ್. ಐ ಆಲ್ವೇಸ್ ವೆಂಟ್ ಟು ಸಿ ದಟ್ ಒಂದು ಇಂಥದ್ದೆಲ್ಲ ಉಳಿಬೇಕು ಅಂತ. ಸೊ ನನಗೆ ಐ ಆಮ್ ಸೋ ಪ್ರೌಡ್ ಇನ್ನರ್ಲಿ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ನನ್ನ ಕಾಂಟ್ರಿಬ್ಯೂಷನ್ ಟು ದ ಬೆನಕ ಟೀಮ್, ಅದು ಇವತ್ತು ಒಂದು 60-70 ಜನ ಯಂಗ್ಸ್ಟರ್ಸ್ ಇದ್ದಾರೆ, ನೋಡಿ ಖುಷಿ ಆಗುತ್ತೆ. ಯಾಕೆಂದರೆ ಅದು ಏನೋ ನಂಬಿಕೆ ಮೇಲೆ ಬರ್ತಾರೆ ಸರ್. ಅಲ್ಲೇನು ದುಡ್ಡು ಬರಲ್ಲ, ಏನೂ ಬರಲ್ಲ, ಯು ಡೋಂಟ್ ಪೇ ಎನಿಥಿಂಗ್. ನಾವು ಯಾರೂ ದುಡ್ಡು ತೊಗೊಂಡೇ ಇಲ್ಲ ನಾಟಕದಲ್ಲಿ, ನಯಾ ಪೈಸಾ ಬರಲ್ಲ. ಬಟ್ ನಾಟಕದಿಂದ ಬಂದ ಹೆಸರು, ನಾಟಕದಿಂದ ಬಂದ ಅವಕಾಶಗಳು. ಆಮೇಲೆ ನಾಟಕ ಏನೇನು ಕಲಿಸುತ್ತೆ, ಡಿಸಿಪ್ಲಿನ್ ಕಲಿಸುತ್ತೆ. ಆಮೇಲೆ ಸೆಲ್ಫ್ ಒಂಥರ ನಿನ್ನನ್ನು ನೀನು ಗುರುತಿಸ್ಕೊಳ್ಳೋವಂಥ ಒಂದು ಧೈರ್ಯನ ಕೊಡುತ್ತೆ ಅದು. ಸೊ ಈ ಥರದ ವಿಚಾರಗಳಿಂದ ನಾನು ಕಾರಂತನ್ನ ಅಲ್ಲಿಂದ ಬಿಟ್ಟು ಬಂದೆ ಅಂತ ಹೇಳಿದ್ನಲ್ಲ. ಅಲ್ಲಿ ನನಗೇನಾಗ್ಬಿಡೋದು, ಇಲ್ಲಿ ನಾಟಕ ಆದಾಗಲ್ಲ ಅಲ್ಲಿಂದ ಆವತ್ತು TS ರಂಗ ಇದ್ದರು, ನಮ್ಮ ಚಂದ್ರಕುಮಾರ್ ಸಿಂಗು, ದೇವರ್ ರನ್ನಿಂಗ್ ಡೇ ಇದು ಅವತ್ತು ಶೋ. ಮಿಕ್ಕಿದವರೆಲ್ಲ ಬಂದು ಹೋಗೋರು. ಅಲ್ಲಿಂದ ಫೋನ್ ಬಂದ್ಬಿಡೋದು ರಂಗನಿಂದ, ಶೋ ಇದೆಪ್ಪ ಬಂದ್ಬಿಡಪ್ಪ. ಬರ್ತಾಯಿದ್ದೆ. ಇನ್ನೆಲ್ಲ ಮೈಸೂರು ಶೂಟಿಂಗು, ಶೋ ಇದ್ದಾಗ ಓಡಿ ಬರೋದು, ಶೋ ಮಾಡ್ಕೊಂಡು ವಾಪಸ್ ಹೋಗೋದು. ಒಂದು ಇನ್ಸಿಡೆನ್ಸ್ ಹೇಳ್ತೀರಿ, ನೀವು ಬೆರಗಾಗ್ಬಿಡ್ತೀರ. ಒಂದು ಸಲ ಇದೇ ಥರ ಸತ್ತವನಳು ಮಾಡ್ತಾಯಿದ್ವಿ. ನನ್ನ ಟೈಮಿಂಗ್ ಏನು ಅಂತಂದರೆ 7 ಗಂಟೆಯಿಂದ 9 ಗಂಟೆ ನಾಟಕ. ಟ್ರೈನ್ ಇದ್ದಿದ್ದು 9:30. ಎಲ್ಲಿ ಸರ್ ಇದು? ರವೀಂದ್ರ ಕಲಾಕ್ಷೇತ್ರ. ಟ್ರೈನ್ ಇದ್ದಿದ್ದು 9:30. ಎಲ್ಲಿಗೆ? ಸೇಲಂಗೆ. ಸೇಲಂ ಪಕ್ಕದಲ್ಲಿ ಏರ್ಕಾಡ್ ಅಂತ ಇದೆ, ಅಲ್ಲಿ ಒಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿದೆ ತಮಿಳ್ದು. ಅದು ಕಮಲ್ ಹಾಸನ್ ಮಾಡಬೇಕಾಗಿತ್ತು ಆ ರೋಲು. ಅದನ್ನು ಕಮಲ್ ಹಾಸನ್ನೇ ರೆಕಮೆಂಡ್ ಮಾಡಿ ನನ್ನನ್ನು ಹಾಕಿದರು. ಸೊ ನಾನು ಅದಕ್ಕೆ ಆಯಿತು ಮಾಡ್ತೀನಿ ಅಂತೆಲ್ಲ ಹೇಳಿ ಅದೇ ನಾಟಕ ಒಂದು 5 ನಿಮಿಷ ಲೇಟ್ ಆಗೋಯ್ತು. ಅಷ್ಟೊತ್ತಿಗೆ ಎದ್ನೋ ಬಿದ್ನೋ ಅಂತ ನಾನೇನು ಮಾಡಿದೆ, ನಮ್ಮ ಫ್ರೆಂಡ್ ಇದ್ದ ಅಲ್ಲಿ, ಕಿಟ್ಟಿ ಅಂತ, ಅವನು ಕಾರಲ್ಲಿ ಕರ್ಕೊಂಡು ಹೋದ. ನನ್ನ ತಂಗಿಗೆ ಹೇಳಿದ್ದೆ, ನೀನೊಂದು ಕೆಲಸ ಮಾಡು, ಲಗೇಜಿನ ಎತ್ಕೊಂಡು ಅಲ್ಲಿ ಬಂದ್ಬಿಡು ನೀನು, ನಾನು ಹಾಗೆ ಲಗೇಜ್ ತೊಗೊಂಡು ಹೊಟ್ಟೋಗ್ತೀನಿ ಅಂತ. ಅವಳು ನನ್ನ ತಂಗಿ ವಾಸಂತಿ ಅಂತ, ಪಾಪ ಹಂಗೂ ಬಸ್ಸು ಗಿಸ್ಸೆಲ್ಲ ಹಿಡಿದು ನಾನು ಕಾಯ್ತಾಯಿದ್ದೀನಿ ಸ್ಟೇಷನಲ್ಲಿ, ಟ್ರೈನ್ ಹತ್ತಬೇಕು, ಲಗೇಜೇ ಇಲ್ಲ. ಅವಳ ಮೇಲ್ಗಡೆ ಬರ್ತಾ ಇದ್ದಾಳೆ, ಓವರ್ ಬ್ರಿಡ್ಜಲ್ಲಿ ಕಾಣಿಸ್ತಾ ಇದ್ದಾಳೆ, ಟ್ರೈನ್ ಹೊರಟ್ಬಿಡ್ತು. ಇನ್ನು ಇವನು ನಮ್ಮ ಕಿಟ್ಟಿ ಅಂತ, ಬೆನಕ ಕಿಟ್ಟಿ, ಅವ್ನ ಕಾರ್ ಇತ್ತು. ಬಾರಯ್ಯ ನಾನು ನಿನ್ನ ಕಂಟೋನ್ಮೆಂಟ್ ಸ್ಟೇಷನ್ ಹತ್ತಿಸ್ತೀನಿ ಅಂದ್ಬಿಟ್ಟು ಆ ಲಗೇಜ್ ಇಟ್ಕೊಂಡು ಸಾರು ಸ್ಪೀಡ್ ಹೊಡೆದ ಹೋದ್ವಿ. ಕಂಟೋನ್ಮೆಂಟ್ ಸ್ಟೇಷನಲ್ಲಿ ಸಿಕ್ತು ಟ್ರೈನು. ನಾನು ಯಾವ ಬೋಗಿ ಹತ್ತಬೇಕಾಗಿತ್ತು ಅಂದರೆ ABCDE, ಈ ಬೋಗಿ ABCD ಇದೆ, E ಇಲ್ಲ, F ಇದೆ. ಏನಯ್ಯ ABCD ಇದೆ, F ಇದೆ, E ಇದೆ. ಆಮೇಲೆ ಯಾವುದೋ ಒಂದು ಹತ್ಬಿಟ್ಟೆ. ಓಕೆ, ಹತ್ಬಿಟ್ಟೆ. ಅಲ್ಲೇ ಒಂದು 10 ನಿಮಿಷ ನಿಂತಿತ್ತು ಅಷ್ಟೇ. ಹತ್ತಿದ ತಕ್ಷಣ ನೆಕ್ಸ್ಟ್ ಸ್ಟೇಷನ್ ಬಂತು, ಬೆಂಗಳೂರು ಈಸ್ಟ್. ಅವ್ನು ಬಂದ್ಬಿಟ್ಟು ಎಲ್ಲಿ ವೆರ್ ಇಸ್ ಯುವರ್ ಟಿಕೆಟ್ ಅಂತ ತೋರಿಸ್ದೆ. ಈ ಇಲ್ವಲ್ಲಪ್ಪ, ಈ ಅಂದರೆ ABCDE ಅಲ್ಲದು, ಎಂಡ್ ಲಾಸ್ಟ್ ಬೋಗಿ ಅಂತ ಅಂದ್ಬಿಟ್ಟ. ಇಳಿಸ್ಬಿಟ್ಟ. ಇಳಿಸಿದ ತಕ್ಷಣ ಏನಾಗೋಯ್ತು, ಅದು ಬೆಂಗಳೂರು ಈಸ್ಟು ಇದೆಯಲ್ಲ, ಇಳಿದ ತಕ್ಷಣ ಕೆಳಗಡೆ ಅದು. ಓಕೆ, ತಿರ್ಗಾ ಟ್ರೈನ್ ಹತ್ತಕ್ಕೆ ಕಷ್ಟ.
ನಾನೇನು ಮಾಡಿಬಿಟ್ಟೆ ಹಿಂಗೆ ಮಾಡಿ ಅದಕ್ಕೆ ಲಗೇಜನ್ನು ನನ್ನ ತೊಡೆ ಮಧ್ಯದಲ್ಲಿ ಇಟ್ಕೊಂಡು ಒಂದು ಚಿಕ್ಕ ಬ್ಯಾಗು ಅಂದರೆ ಸೂಟ್ ಕೇಸ್ ಇಟ್ಕೊಂಡು ಇದು ಇದಿದೆಯಲ್ಲ ಕಂಬಿಗಳು, ಕಂಬಿ ಇದು ರಾಡು ಡೋರು ಅದನ್ನು ಹಿಡ್ಕೊಂಡೆ ಸರ್. ಟ್ರೈನ್ ಮೂವ್ ಆಗೋಯ್ತು ಅಪ್ ಟು ಬಂಗಾರಪೇಟೆ. ಸ್ಟಾಪ್ ಇಲ್ಲ. 40 ಕಿಲೋಮೀಟ್ರು ಸರ್. 40 ಕಿಲೋಮೀಟ್ರ್ ಐ ಹ್ಯಾವ್ ಟ್ರಾವೆಲ್ಡ್ ಔಟ್ಸೈಡ್ ದ ಟ್ರೈನ್. ಅಲ್ಲಿ ಹೋಗಿ ಆ ಬಂಗಾರಪೇಟೆಯಲ್ಲಿ ಇಳಿದ್ರೆ ಅಷ್ಟೊತ್ತು ನನ್ನ ಸೀಟ್ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ನಾನು ಹೇಳಿದೆ ಇಲ್ಲ ಸರ್ ಹಿಂಗಾಯ್ತು ಹಂಗಾಯ್ತು, ನನ್ನ ಮುಖ ಆಗಿಲ್ಲ, ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು, ಕಪ್ಪಗಾಗ್ಬಿಟ್ಟಿತ್ತು. ಹಂಗೂ ಹಿಂಗೂ ಮಾಡಿ ಒಂದು ಯಾವುದೋ ಸೀಟ್ ಕೊಟ್ಟರು. ಸರಿ ಸೀಟ್ ಮಲ್ಕೊಂಡೆ, ಪಕ್ಕದಲ್ಲಿದ್ದೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಪ್ಪ, ನಾನು ಸೇಲಮಲ್ಲಿ ಹೇಳ್ಕೋಬೇಕು, ಒಂದು ವೇಳೆ ನಾನು ನಿದ್ದೆ ಮಾಡಿಬಿಟ್ರೆ ಸ್ವಲ್ಪ ತಟ್ಟಿ ಎಪ್ಸು ಅಂತಂದೆ. ನೋಡ್ತೀನಿ ಸೇಲಮ್ ಬಂದಿದ್ದೆ, ನಾನು ಮಲ್ಗೆ ಇದ್ದೀನಿ. ಅವನು ಟ್ರ್ಯಾಕ್ ಚೇಂಜ್ ಮಾಡ್ತಾರೆ, ಈ ಕಡೆ ಟ್ರ್ಯಾಕಿಂದ ಇನ್ನೊಂದು ಕಡೆ ಬರಬೇಕಾಗತ್ತೆ, ಆಪೋಸಿಟ್ ಇರೋಕ್ಕೆ. ಅಲ್ಲಿಗೆ ನಿಲ್ಲಿಸಿದ್ದಾನೆ. ನಾನು ಆಮೇಲೆ ಕೇಳಿದೆ, ಏನೋ ಒಂಥರ ಎಚ್ಚರ ಆಯ್ತು, ನೋಡಿದೆ ಸೇಲಮ್ ಬಂದಿದೆ. ಇಳಿದ್ಬಿಟ್ಟು ಹೋದೆ. ಅವ್ರೇನು ಮಾಡಿದ್ದಾರೆ, ಪ್ರೊಡ್ಯೂಸರ್ ಕಡೆಯಿಂದ ವೆಯ್ಟ್ ಮಾಡಿದ್ದಾರೆ, ನಾನು ಬಂದಿಲ್ವಲ್ಲ, ಹೊರಟೋಗಿದ್ದಾರೆ. ಅಲ್ಲಿ ಕಾಯಕ್ಕೆ ರಿಸೀವ್ ಮಾಡ್ಕೊಳಕ್ಕೆ ಬಂದಿದ್ದಾರೆ, ನಾನಿಲ್ಲ, ಹೊರಟೋಗಿದ್ದಾರೆ. ಸೊ ಅಲ್ಲಿಂದ ನಾನೇನು ಮಾಡಿದೆ, ಇಳಿದ್ಬಿಟ್ಟು ಏನು ಮಾಡಿದೆ, ಸರಿ ಏನು ಮಾಡಿದೆ, ಅಷ್ಟೊತ್ತಿಗೆ ಅವತ್ತೆಲ್ಲ ಮೊಬೈಲ್ ಇಲ್ಲ ಏನಿಲ್ಲ. ಸರಿ ಏನಾದರೂ ಒಂದು ಕೆಲಸ ಮಾಡಿಲ್ಲ, ಹತ್ತಿರ ಯಾವುದೋ ಹೋಟ್ಲಿದೆಯಾ ಅಂತ ಕೇಳಿದೆ. ಅಲ್ಲೊಂದು ಹೋಟ್ಲಿದೆ ನೋಡಿ ಸರ್, ಸ್ಟೇಷನ್ ಪಕ್ಕದಲ್ಲೇ. ವಾಕ್ ಮಾಡ್ಕೊಂಡು ಹೋದೆ. ಹೋದ ತಕ್ಷಣ ಹಂಗೆ ಏನಾದರೂ ರೂಮ್ ಸಿಗುತ್ತಾ ನಿಂಗೆ ಸುಂದರ உங்களுக்கு ರೂಮ್ ಇருக்கு, ರೂಮ್ ಮಾಡಿದಾರಲ್ಲಿ. ಹೋದೆ ಸರ್. ಊಟನೂ ಇಟ್ಟಿದ್ರು, ಸ್ವಲ್ಪ ಅದೇ ಗೊತ್ತಾ, ಊಟ ಇಟ್ಬಿಟ್ಟು ಊಟ ಮಾಡಿದೆ, ಮಲ್ಕೊಂಡೆ. ಬೆಳಗ್ಗೆ ಲೇಟಾಗಿದ್ದೆ. ಅವರು ಬಂದರು, ಎಲ್ಲ ನಾವು ಕಾದ್ವಿ ಸರ್, ನೀವು ಬರೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇದು ನಾಟಕದಿಂದ ನಾನು ಕೊಟ್ಟಂಥ ಕಾಂಟ್ರಿಬ್ಯೂಷನ್. ಏನಂತೀರ ಇದಕ್ಕೆ? ಅಂದರೆ ಈ ಎಲ್ಲ ನೆನಪುಗಳು ಒಂಥರ ಬರುತ್ತೆ. ಇದರಿಂದ ಕಾರಂತರ ನನಗೆ ತುಂಬ ಅಂದರೆ ಕಾರಂತರ ಒಂದು ಕೊಡುಗೆ ಕನ್ನಡ ನಾಟಕ ರಂಗಕ್ಕೆ ಮಾತ್ರ ಅಲ್ಲ, ಕನ್ನಡದ ಸಾಂಸ್ಕೃತಿಕ ರಂಗಕ್ಕೆ ಕೊಟ್ಟಂಥ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ಕೆಲಸ. ಅವರು ಬಂದು ಇಡೀ ನಮ್ಮ ಥಿಯೇಟ್ರನ್ನ ಸಿನಿಮಾ ಒಂದು ರಂಗಭೂಮಿಯ ಒಂದು, ಅದಕ್ಕೆ ಅವ್ರಿಗೆ ರಂಗಜಂಗಮ ಅಂತ ಕರೀತಾರೆ. ಸೊ ಅಂಥ ಒಂದು ಶ್ರೇಷ್ಠ ನಿರ್ದೇಶಕನ ಶಿಷ್ಯ ನಾನು. ವಂಡರ್ಫುಲ್ ಸರ್. ಆಮೇಲೆ ನೀವು ಹೇಳಿರೋ ಈ ಕಥೆ ಇದೆಯಲ್ಲ, ಇದು ಕಷ್ಟ, ಆಮೇಲೆ ಇದು ಲೈಫ್, ಅಂದರೆ ಇದು ತೆರೆ ಹಿಂದಿನ ಕಥೆ ಇದು ಅಲ್ವಾ? ಅಂದರೆ ಒಂದು ಸ್ಟ್ರಗ್ಲಿಂಗ್ ಡೇಸಲ್ಲಿ ಹೇಗೆಲ್ಲ ಇತ್ತು ಅನ್ನೋದು. ಸರ್ ಅವರಿಗೆ ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ಅವ್ರ ಜೊತೆಲಿದ್ದೀನಿ. ಅವರು ಭೋಪಾಲಲ್ಲಿ ಅವರ ಮೇಲೆ ಒಂದು ಆಪಾದನೆ ಬಂದು ಮರ್ಡರ್ ಕೇಸ್ ಅಂತ ಬಂದಾಗ ವಿಭಾ ಮಿಶ್ರಾ ಕೇಸಲ್ಲಿ ಅವ್ರ ಜೊತೆಯಲ್ಲೇ ಇದ್ದೆ. ಆಮೇಲೆ ನೀನಾಸಮ್ಗೆ ಹೋದ್ಮೇಲೆ ಅಲ್ಲಿ ಅವರು ಟ್ರೈನಿಂಗಿಗೆ ಟೀಚಿಂಗ್ ಮಾಡಬೇಕಾದಾಗ ಈ ಪ್ರಾಕ್ಟಿಕಲ್ಲಾಗಿ ಏನೇನು ಥರ ಹೇಳಬೇಕು ಅಂದರೆ ಅವ್ರ ಹಿಂದೆಯೇ ಇದ್ದೆ. ಇನ್ಫ್ಯಾಕ್ಟ್ ಒಂದು ಸಮಯದಲ್ಲಿ ಅವರನ್ನು ನನ್ನ ಕಾರಲ್ಲಿ ನಾನು ಬೆಂಗಳೂರಿಂದ ಶಿವಮೊಗ್ಗವರೆಗೂ ಕರ್ಕೊಂಡೋಗಿದ್ದೀನಿ, ಸಾಗರದವರೆಗೂ ಕಾರ್ ಓಡಿಸ್ಕೊಂಡು ಹೋಗಿದ್ದೀನಿ. ಸೊ ಇವೆಲ್ಲ ನನಗೆ ನೆನಪು ಬರುತ್ತೆ. ಅದು ಕಾರಂತರ ಅಂದರೆ ಒಂಥರ ನನಗೆ ಇದು ಸಾಕಿದ ತಂದೆ ಅಂತಲೇ ಕರೆಯೋದು ಅವ್ರನ್ನ. ಬಯೋಲಾಜಿಕಲ್ ಫಾದರ್ ನಮ್ಮ ಎನ್ ಕೃಷ್ಣಸ್ವಾಮಿ, ನನಗೆ ಜೀವ ಕೊಟ್ಟ ತಂದೆ ಈ ಅಪ್ಪ. ಓಕೆ ವಂಡರ್ಫುಲ್ ಸರ್. ನಿಮ್ಮ ಎನರ್ಜಿನೇ ಬದಲಾಯಿತು ಮಾತಾಡ್ತಿರ್ಬೇಕಾದ್ರೆ.